ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಹೆಲ್ತಿಯಾದ ಪ್ರೋಟೀನ್ ಮಿಲ್ಕ್ ಪ್ರೀಮಿಕ್ಸ್ ಪೌಡ್ರ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಗ್ಲಾಸ್ ಹಾಲಿಗೆ 1 ಟೇಬಲ್ ಸ್ಪೂನಿನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬಾ ಹೆಲ್ತಿಕರವಾದ ರೆಸಿಪಿ. ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಗೋಡಂಬಿ, ಬಾದಾಮಿ ಹಾಗೂ ಕಲ್ಲಂಗಡಿ ಬೀಜ ಹಾಗೂ ಚಿಯಾ ಸೀಡ್ಸು, ಅಗಸೆ ಬೀಜ ಇದ್ದರೆ ಸಾಕು. ನಿಮಗೆ ಬೇಕಂದರೆ ಇನ್ನೊಂದು ಬೇಕಂದರೆ ಕರ್ಬೂಜ ಬೀಜನೂ ಕೂಡ ಹಾಕ್ಕೋಬೋದು. ಎಲ್ಲ ಈಕ್ವಲ್ ಕ್ವಾಂಟಿಟಿಯಾಗಿ ಹಾಕ್ಕೋಬೇಕು. ಮೊದಲಿಗೆ ಒಂದು ಕಡಾಯಿಯನ್ನಿಟ್ಟು ಗೋಡಂಬಿಯನ್ನು ಹಾಕಿ ಗೋಡಂಬಿಯನ್ನು ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ತಾ ಇರಬೇಕು. ಬಾದಾಮಿಯಲ್ಲಿ ಪೌಷ್ಟಿಕಾಂಶವೂ ಇರುತ್ತೆ ಹಾಗೂ ನೆನೆಸಿ ತಿನ್ನುವುದರಿಂದ ನೆನಪಿನ ಶಕ್ತಿ ಕೂಡ ಹೆಚ್ಚುತ್ತೆ ಫ್ರೆಂಡ್ಸ್. ಹೃದಯಕ್ಕೂ ತುಂಬಾ ಒಳ್ಳೆಯದು, ಜೀರ್ಣಕ್ರಿಯೆಯೂ ಚೆನ್ನಾಗಿ ಆಗುತ್ತೆ, ತೂಕಕ್ಕೂ ನಿಯಂತ್ರಣ ಮಾಡುತ್ತೆ. ಹಾಗೆ ಇನ್ನೊಂದು ಅದೇ ಕಡಾಯಿಯನ್ನಿಟ್ಟು ಅದೇ 100 ಗ್ರಾಮ್ ಅಳತಿ ಗೋಡಂಬಿಯನ್ನು ತೆಗೆದುಕೊಂಡು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಗೋಡಂಬಿ ಸೇವನೆಯಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಹೃದಯಕ್ಕೂ ಒಳ್ಳೆಯದು, ಮೂಳೆಗಳನ್ನು ಗಟ್ಟಿಗೊಳಿಸುತ್ತೆ, ಹಾಗೆ ತೂಕ ನಿಯಂತ್ರಣವು ಹಾಗೂ ಮಧುಮೇಹವನ್ನು ಕಮ್ಮಿ ಮಾಡುತ್ತೆ. ಚರ್ಮ ಮತ್ತು ಕೂದಲಿಗೂ ತುಂಬ ಒಳ್ಳೆಯದು. ತುಂಬ ಶಕ್ತಿಶಾಲಿಯಾದ ಗೋಡಂಬಿ, ಇದು ನೆನಪಿನ ಶಕ್ತಿಗೂ ತುಂಬಾ ಒಳ್ಳೆಯದು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಒಂದು ತಟ್ಟೆಯಲ್ಲಿ ಎತ್ತಿಟ್ಟುಕೊಳ್ಳಿ. ಅದೇ ಕಡಾಯಿಯಲ್ಲಿ 100 ಗ್ರಾಮು ಕಲ್ಲಂಗಡಿ ಬೀಜ, ವಾಟರ್ ಮಿಲನ್ ಸೀಡ್ಸನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿ, ಜಾಸ್ತಿ ಕಪ್ಪಾಗಬಾರ್ದು. ಈ ಕಲ್ಲಂಗಡಿ ಬೀಜವನ್ನು ಸೇವಿಸುವುದರಿಂದ ತುಂಬಾ ಒಳ್ಳೆಯದು. ಇದು ಹೃದಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ, ಮ್ಯಾಗ್ನೀಷಿಯಮ್ಮು ಇರುತ್ತೆ ಇದರಲ್ಲಿ, ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ, ಜಿಂಕ್ ಅಂತ ಅಂಶವನ್ನು ಹೊಂದಿರುತ್ತೆ ಫ್ರೆಂಡ್ಸ್. ಹಾಗೂ ಜೀರ್ಣಕ್ರಿಯೆಗೂ ಒಳ್ಳೆಯದು, ಮಧುಮೇಹಕ್ಕೂ ಒಳ್ಳೆಯದು ಹಾಗೂ ಮೆದುಳಿಗೆ ಒಳ್ಳೆಯದು. ಇದು ತುಂಬಾ ಹೆಲ್ತಿಕರವಾದ ಸೀಡ್ಸ್. ಹಾಗೆ ಇವಾಗ ಚಿಯಾ ಸೀಡ್ಸ್, ಅದು 100 ಗ್ರಾಮನ್ನು ತೆಗೆದುಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಆಗಲು ಬಿಡಿ, ಜಾಸ್ತಿ ಹೊತ್ತಿಸಬೇಡಿ. ಚಿಯಾ ಸೀಡ್ಸ್ ಸೇವನೆಯಿಂದ ತೂಕ ನಷ್ಟ ಆಗುತ್ತೆ ಮತ್ತು ಉತ್ತಮ ಜೀರ್ಣಕ್ರಿಯೆ, ಹೃದಯಕ್ಕೂ ಒಳ್ಳೆಯದು, ಆರೋಗ್ಯಕ್ಕೆ, ಮೂಳೆಗಳು ಬಲಪಡಿಸುತ್ತೆ ಮತ್ತು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಫ್ರೆಂಡ್ಸ್. ತುಂಬಾ ಒಳ್ಳೆಯದು. ಹಾಗೆ ಅಗಸೆ ಬೀಜ, ಅದು ಕೂಡ 100 ಗ್ರಾಮನ್ನು ತೆಗೆದುಕೊಂಡು ಅದು ಕೂಡ ಸ್ವಲ್ಪ ಚಟ್ಪಟ್ ಅನ್ನಬೇಕು, ಆ ಥರದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿ. ಈ ಅಗಸೆ ಬೀಜದಲ್ಲಿ ನಾರಿನ ಅಂಶ ಜಾಸ್ತಿ ಇರುವುದರಿಂದ ಮಲಬದ್ಧತೆ ಹಾಗೂ ಹೊಟ್ಟೆ ಸಂಬಂಧಪಟ್ಟ ಎಲ್ಲ ಕಾಯಿಲೆಗಳನ್ನು ನಿವಾರಿಸುತ್ತೆ ಹಾಗೂ ಹೃದಯಕ್ಕೂ ಒಳ್ಳೆಯದು. ಇದರಲ್ಲಿ ತೂಕ ಇಳಿಸುತ್ತೆ ಹಾಗೂ ಚರ್ಮ ಕೂದಲಕ್ಕೂ ಒಳ್ಳೆಯದು, ಮೆದುಳಿಗೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದರ ಸೇವನೆ ತುಂಬಾ ಒಳ್ಳೆಯದು. 1 ಅಥವಾ 2 ಟೇಬಲ್ ಸ್ಪೂನ್ ಶಕ್ತಿಶಾಲಿಯಾಗಿರುತ್ತೆ. ಸೇವನೆ ಮಾಡಿದರೆ 2 ಟೇಬಲ್ ಸ್ಪೂನ್ನಷ್ಟು ತೆಗೆದುಕೊಂಡು ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದರೆ ಇನ್ನೂ ಚೆನ್ನಾಗಿ ಒಳ್ಳೆಯದು. ಹಾಗೆ ಇದನ್ನೆಲ್ಲದು ಫ್ರೈ ಮಾಡ್ಕೋಬೇಕು. ಎಲ್ಲ 100 ಗ್ರಾಮ್ ಈಕ್ವಲ್ ಕ್ವಾಂಟಿಟಿ, ಅದು ಜಾಸ್ತಿ ಇಲ್ಲ, ಎಲ್ಲ ಸೇಮ್ ಇದೆ. ಇದು ಆರಲು ಬಿಡಿ, ಚೆನ್ನಾಗಿ ಫ್ರೈ ಮಾಡಿ ಆರಲು ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ನೈಸಾಗಿ ಇರಬೇಕು ಪೌಡ್ರ್. ಜಾಸ್ತಿ ನೈಸಾದರೆ ಉಂಡೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲೈಟಾಗಿ ಚೆನ್ನಾಗಿ ಪೌಡ್ರ್ ಆಗಬೇಕು. ಹಾಲಲ್ಲಿ ಮಿಕ್ಸ್ ಮಾಡಿದರೆ ಹೇಗೆ ಬಾದಾಮಿ ಮಿಕ್ಸ್ ಪೌಡ್ರ್ ಇರುತ್ತೆ ಆ ಥರದಲ್ಲಿ ಮಿಕ್ಸ್ ಪೌಡ್ರ್ ಮಾಡ್ಕೊಂಡು ಇಟ್ಕೋಬೇಕು. ಇದನ್ನು ನೋಡಿ ಫಸ್ಟ್ ಆರಲು ಬಿಡಿ, ಒಂದು ಪಾತ್ರೆಯಲ್ಲಿ ಹಾಕಿ ಆರಲು ಬಿಡಿ. ಇದು ಬಿಸಿ ಆರಿದ ಮೇಲೇ ನೀವು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಬೇಕು, ಇಲ್ಲಾಂದರೆ ಬುಳಿಸ್ಕಟ್ಟುತ್ತೆ, ಇಲ್ಲಾಂದರೆ ಬೇಗ ಕೆಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಆರಿದ ಮೇಲೇ ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಡ್ಬೇಕು. ಯಾವುದೇ ಪೌಡ್ರ್ ಆದರೂ ಬಿಸಿ ಆರಿದ ಮೇಲೇ ಬಾಕ್ಸಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ ಏರ್ ಕಂಟೈನರಲ್ಲಿ. ಮಕ್ಕಳು PG ಅಥವಾ ಹಾಸ್ಟೆಲಲ್ಲಿ ಓದ್ತಿದ್ರೆ ಈ ಥರದಲ್ಲಿ ಮಾಡಿಕೊಟ್ರೆ ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ಅಥವಾ ಬಿಸಿ ನೀರಲ್ಲಿ ಕೂಡ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಹಾಲಿನ ಜೊತೆ ಆದರೆ ತುಂಬಾ ಟೇಸ್ಟಿಯಾಗಿ ಹೆಲ್ತಿಕರವಾದ ಪ್ರೋಟೀನ್ ಮಿಕ್ಸ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಕೂಡ ಹೀಗೆ ಮಾಡಿಕೊಡ್ಬೋದು. ಹಾಗೆ ಎಲ್ಲರೂ ಕುಡಿಬೋದು, ಮಕ್ಕಳು ಕುಡಿಬೋದು, ದೊಡ್ಡವರು ಕುಡಿಬೋದು. ಇದು ತುಂಬ ಆರೋಗ್ಯಕರವಾದ ಪ್ರೋಟೀನ್ ಮಿಲ್ಕ್ ಫ್ರೀ ಮಿಕ್ಸ್ ಪೌಡ್ರ್. ಈ ಪ್ರೋಟೀನ್ ಪೌಡ್ರನ್ನು ಮಾಡಿ ನೀವು ಒಂದು 3-4 ತಿಂಗಳವರೆಗೂ ಹಾಗೆ ಇಟ್ಕೋಬೋದು. ಜಾಸ್ತಿ 6 ಮಂತ್ವರೆಗೂ ಇಟ್ಕೋಬೋದು, ಏನಾಗಲ್ಲ, ಕೆಟ್ಟು ಹೋಗಲ್ಲ, ಚೆನ್ನಾಗಿರುತ್ತೆ. ಆದರೆ ಏರ್ ಕಂಟೈನರ್ ಬಾಕ್ಸಲ್ಲೇ ಹಾಕಿಟ್ಕೋಬೇಕು. ಇವಾಗ ನೋಡಿ ಮಿಲ್ಕಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಹಾಕ್ಕೊಳ್ಳಿ, ಕಲ್ಲು ಸಕ್ಕರೆ, ಬೆಲ್ಲ ಅಥವಾ ಜೇನುತುಪ್ಪ ಹಾಗೆ ಕೂಡ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.